ಇವತ್ತಿನ ವ್ಯಾಖ್ಯಾನ ಭಗವದ್ಗೀತೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. 15ನೇ ಅಧ್ಯಾಯ. ಐದನೇ ಶ್ಲೋಕಕ್ಕೆ ಬಂದಿತ್ತು. ಲಾಸ್ಟ್ ಟೈಮ್ ದ 5th ಶ್ಲೋಕ ಆಫ್ ದಿ 15th ಚಾಪ್ಟರ್ ಪುರುಷೋತ್ತಮ ಯೋಗ was covered. This 5th shloka itself represents, as it was said last time, what Lord is mentioning about the characters of a Mahajnani or Jivan Mukta or Brahmajnani or Atmajnani. Only such person will reach that Paramapada, from where there is no return to the samsara. That's what earlier he had said. ನಿರ್ಮಾಣ ಮೋಹ ಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈಃ ಗಚ್ಚಂತ್ಯ ಮೂಢಾಃ ಪದಮವ್ಯಯಂ ತತ್. ಯಾರು ಈ ಎಲ್ಲ ಗುಣಲಕ್ಷಣಗಳಿಂದ ಸಂಪನ್ನರಾಗಿದ್ದಾರೆ ಅಂತವರು ಅವ್ಯಯಂ ತತ್ಪದಂ ಗಚ್ಚಂತಿ ಅಂತ ಹೋದ ಸಲದ 5ನೇ ಶ್ಲೋಕದ ಅರ್ಥ ಭಗವಂತ ಹೇಳ್ತಾ ಇರೋದು. ಆ ಪರಮ ಪದವನ್ನ, ಆ ಬ್ರಹ್ಮ ಪದವನ್ನ ಅಂದ್ರೆ ಪರಮಾತ್ಮನನ್ನ ಹೊಂದುತ್ತಾರೆ. ಆ ವಿವೇಕಿಗಳು, ಜ್ಞಾನಿಗಳು ಆತ್ಮಜ್ಞಾನ ಸಂಪನ್ನರು ಅಂತಹ ಪದವನ್ನು ಹೊಂದಿದ ಮೇಲೆ ವಾಪಸ್ ಮತ್ತೆ ಪುನರ್ಜನ್ಮಕ್ಕೆ ಬರೋದಿಲ್ಲ. ಹೋದ ಸಲ ಅದನ್ನು ಹೇಳಿ, ಅವರು ನಿರ್ಮಾಣ ಮೋಹರಾಗಿರ್ತಾರೆ, ಜಿತಸಂಗ ದೋಷರಾಗಿರ್ತಾರೆ, ಅಧ್ಯಾತ್ಮನಿಷ್ಠರಾಗಿರ್ತಾರೆ, ಕಾಮಗಳನ್ನ ಗೆದ್ದಿರ್ತಾರೆ, ಸುಖ ದುಃಖ ಎಂಬ ದ್ವಂದ್ವಗಳಿಂದ ಪಾರಾಗಿರ್ತಾರೆ, ಮಾಯೆಯಿಂದ ಹೊರತಾಗಿರ್ತಾರೆ ಅನ್ನೋ ಅರ್ಥದಲ್ಲಿ ಎಲ್ಲವನ್ನ ಹೇಳಿ ಭಗವಂತ ಈಗ 6ನೇ ಶ್ಲೋಕಕ್ಕೆ ಬರ್ತಾ ಇದ್ದಾರೆ. ಆ ಪರಮ ಪದ ಭಗವಂತ ಹೇಳ್ತಾ ಇರೋ ಮಾತು ತದ್ಧಾಮಂ ಪರಮಂ ಪದ ಅಂತ ಹಿಂದೆ ಒಂದ್ಸಲ ಹೇಳ್ಬಿಟ್ಟಿದ್ದಾನೆ. ಹಿಂದೆ 8ನೇ ಅಧ್ಯಾಯದಲ್ಲೇ ಇದು ಬಂದು ಹೋಗಿದೆ ಶ್ಲೋಕ. ಯಂ ಪ್ರಾಪ್ಯನ ನಿವರ್ತಂತೆ ತದ್ಧಾಮಂ ಪರಮಂ ಪದಂ. ಯಂ ಪ್ರಾಪ್ಯ ನ ನಿವರ್ತಂತೆ, ಯಾವುದನ್ನ ಹೊಂದಿದರೆ ವಾಪಸ್ಸು ಬರೋದಿಲ್ಲವೋ. ಯಂ ಪ್ರಾಪ್ಯಂ ತತ್ ನ ನಿವರ್ತಂತೆ ತದ್ಧಾಮ ಪರಮಂ ಪದಂ. ಯಾವ ಲೋಕವನ್ನ, ಯಾವ ಒಂದು ಸ್ಥಿತಿಯನ್ನ ಹೊಂದಿದರೆ ನೋಡಪ್ಪ ಅರ್ಜುನ, ಮತ್ತೆ ಸಂಸಾರಕ್ಕೆ ನೀನು ವಾಪಸ್ ಬರೋದಿಲ್ವೋ, ಅದು ನನ್ನ ಪರಮ ಪದ ಅಂತ ಹಿಂದೆಯೇ ಭಗವಂತ ಹೇಳಿದ್ದಾನೆ. 8ನೇ ಅಧ್ಯಾಯದಲ್ಲಿ ಬಂದಿದೆ. ತತ್ಪದಂ ಪರಿಮಾರ್ಗಿತವ್ಯಂ ಅಂತ ಈ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಆ ಪದ ಯಾವುದು, ಆ ಬ್ರಹ್ಮ ಪದ ಯಾವುದು, ಅದನ್ನು ಹುಡುಕಬೇಕು, ಅದನ್ನು ಸಂಪಾದಿಸಬೇಕು, ಅದು ನಮಗೆ ಗುರಿಯಾಗಿರ್ಬೇಕು ಅಂತ. ಈಗ 6ನೇ ಶ್ಲೋಕದಲ್ಲಿ 15ನೇ ಅಧ್ಯಾಯ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ. ಮೊದಲು ಹೇಳಿದ್ದನ್ನೇ ಇಲ್ಲಿ ಮತ್ತೆ ಹೇಳೋದು, ಪುನರಾವರ್ತನೆ ಮಾಡೋದು. ಇದು ಭಗವದ್ಗೀತೆಯ ಶ್ಲೋಕಗಳಲ್ಲಿ, ಭಗವಂತನ ಆದೇಶಗಳಲ್ಲಿ ಪದೇ ಪದೇ ಕಾಣತಕ್ಕಂತಹ ವೈಶಿಷ್ಟ್ಯತೆ ಏನು ಅಂದ್ರೆ, ಒಂದು ಸಲ ಒಂದು ಅಧ್ಯಾಯದಲ್ಲಿ ಹೇಳಿದ್ದನ್ನ ಮುಂದೆ ಮತ್ತೆ ಯಾವುದೋ ಒಂದು ಅಧ್ಯಾಯದಲ್ಲಿ ಅದನ್ನೇ ಮತ್ತೆ ಮತ್ತೆ ತಿರುಗಿ ಹೇಳೋದು.
what already Lord has spoken of earlier, the same thing is repeating in different shlokas by choosing different words as per the chandas in the form of shlokas. The same point is repeated. So the sixth shloka is same what already earlier he had said. Earlier he had said this in the 8th chapter itself. Yam prapya na nivartante tadhamam paramam padam. Already he had said. After obtaining that particular position, when a person, a spiritual person or a jnani or whatever it is, a viveki or samadarshi, tattvajnani, will not come back to samsara. That is my padam. That is my pada. My pada ಅಂತಂದ್ರೆ ಬ್ರಹ್ಮ ಪದ. ಮೈ ಧಾಮ, ನನ್ನ ಧಾಮ ಅಂದ್ರೆ ನಾನು ಇರುವ ಸ್ಥಳ. ಪರಮಂ ಪದಂ ಅಂದ್ರೆ ಪರಮ ಪವಿತ್ರವಾದ ಸ್ಥಳ ಅಂದ್ರೆ ಯಾವುದು? ಪರಮಾತ್ಮನೇ ಪರಮ ಪವಿತ್ರವಾದ ಸ್ಥಳ. ನನ್ನನ್ನು ಹೊಂದಿದ್ರೆ ನೀನು ವಾಪಸ್ ಮತ್ತೆ ಪುನರ್ಜನ್ಮಕ್ಕೆ ಬರೋಲ್ಲಪ್ಪ ಅಂತ ಭಗವಂತ ಹೇಳ್ತಾ ಇರ್ತಾರೆ. ಇದನ್ನ ಈ ಶ್ಲೋಕದಲ್ಲಿ, 6ನೇ ಶ್ಲೋಕದಲ್ಲಿ, this 6th shloka of 15th chapter, Purushottama Yoga, as our Gurudev used to say, very important, one of the landmark shlokas. ಈ ಮುಂದೆ ಬರೋ 6ನೇ ಶ್ಲೋಕ ಇದೆಯಲ್ಲ, ಬಹಳ ಮುಖ್ಯವಾದದ್ದು. ಯಾಕೆ ಮುಖ್ಯವಾದದ್ದು ಅಂತ ಗುರುಗಳು ಹೇಳ್ತಾ ಇದ್ರು ಅಂದ್ರೆ, ಈ ಶ್ಲೋಕದಲ್ಲಿ ಭಗವಂತ ಏನು ತಿಳಿಸ್ಕೊಡ್ತಾ ಇದ್ದಾನೆ ಈಗ, ಅದು ಮೊದಲೇ ಉಪನಿಷತ್ತುಗಳಲ್ಲಿ ಬಂದು ಹೋಗಿದೆ. ಬರೀ ಒಂದು ಉಪನಿಷತ್ತಲ್ಲ, 3 ಉಪನಿಷತ್ತುಗಳಲ್ಲಿ ಇದೇ ಶ್ಲೋಕ, ಇದೇ ಅರ್ಥ, 1-2 ಶಬ್ದಗಳು ಆಚೆ ಈಚೆ ಪದಗಳ ಬೇರೆ ಆದ್ರೆ ಬಿಟ್ರೆ ಇದೇ ಭಾವ, ಇದೇ ಅರ್ಥ 3 ಉಪನಿಷತ್ತುಗಳಲ್ಲಿ ಬಂದು ಹೋಗಿದೆ. ಒಂದು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಬಂದಿದೆ, ಮತ್ತೊಂದು ಮುಂಡಕ ಉಪನಿಷತ್ತಲ್ಲಿ ಬಂದಿದೆ, ಮತ್ತೊಂದು ಕಠೋಪನಿಷತ್ತಲ್ಲೂ ಬಂದಿದೆ. ಯಾವುದು? ಈಗ ಮುಂದೆ ಬರೋ ಶ್ಲೋಕ ಹೇಳ್ತಾ ಇದ್ದಾನಲ್ಲ ಭಗವಂತ, ಆ ಮಾತಿನ ಅರ್ಥ ಆ ಮಂತ್ರಗಳಲ್ಲಿ ಮೊದಲೇ ಬಂದು ಹೋಗಿದೆ. ಅದ್ಯಾವುದು? ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸೆಕೆಂಡ್ ಚರಣ, he is repeating already what has been told by him. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯದ್ಗತ್ವಾ, after obtaining which, ನ ನಿವರ್ತಂತೆ, you will not come back. There is no rebirth. ನ ನಿವರ್ತಂತೆ means there is no rebirth at all. You are liberated now itself while in the body itself. You become now itself jivana mukta ಅಂತ ಅರ್ಥ. That means you have no rebirth at all. This will be the last birth. After obtaining which, yet gatva, after obtaining which, after attaining which, na nivartante, you will not come back. Tadhama paramam mama. Tat dhama paramam mama. Mama paramam dhana tat. ಯಾವ ಉನ್ನತವಾದ ಸ್ಥಾನವನ್ನ ನೀನು ಹೊಂದಿದ ಮೇಲೆ ಮತ್ತೆ ಪುನರ್ಜನ್ಮಕ್ಕೆ ಬರೋದಿಲ್ವೋ, ಅದೇ ನನ್ನ ಸ್ಥಾನ, ಅದೇ ಪರಮ ಪವಿತ್ರವಾದ ಸ್ಥಾನ ಭಗವಂತ ಹೇಳ್ತಾರೆ. 2ನೇ ಚರಣ ಮೊದಲೇ ಹೇಳಿದಾಗೆ ಮೊದಲು ರಿಪೀಟ್ ಆಗಿರೋದು. ಮೊದಲನೇ ಲೈನ್ ಏನಿದೆ ಈ ಶ್ಲೋಕದಲ್ಲಿ, ಆ ಧಾಮ ಅಂದ್ರೆ ಪರಮಾತ್ಮ ತನ್ನ ಬಗ್ಗೆ ವಿಶ್ಲೇಷಣೆ. ತನ್ನ ಬಗ್ಗೆ ಅಂದ್ರೆ ಕೃಷ್ಣನ ಬಗ್ಗೆ ಅಲ್ಲ, ಇದು ಪರಬ್ರಹ್ಮ ತತ್ವ. ತಾನೇನಾಗಿದ್ದೇನೆ, ಮನಸ್ಸಿಗೂ ಬುದ್ಧಿಗೂ ನಮಗೆ ವಿವೇಚನೆಗೂ ಸಿಲುಕದೇ ಇರತಕ್ಕಂಥ ಆ ಮೂಲ ಅವ್ಯಕ್ತ ಪದ ಇದೆಯಲ್ಲ, ಪರಬ್ರಹ್ಮ ವಸ್ತು, ಪರಮಾತ್ಮ ತತ್ವ ಅಂದ್ರೆ ಹೋದ್ಸಲ ಹೇಳಿದಾಗೆ ಆ ನಿರ್ಗುಣ ಬ್ರಹ್ಮ ಅಂತೇನು ನಾವು ವೇದಾಂತ ಹೇಳುತ್ತೆ, ನಿರಾಕಾರ ಬ್ರಹ್ಮ ಅಂತೇನು ವೇದಾಂತ ಹೇಳುತ್ತೆ. ಉಪನಿಷತ್ತುಗಳು ಬರೀ ತತ್ ಅಂತ ಮಾತ್ರ ಹೇಳ್ತಕ್ಕಂಥ ವಸ್ತು ಆ ಬ್ರಹ್ಮ ಪದಾರ್ಥ. ಅದು ಹೇಗಿದೆಯಪ್ಪ ಅಂದ್ರೆ, ಆ ಬ್ರಹ್ಮ ಪದಾರ್ಥ ಅದರಿಂದಲೇ ಜಗತ್ ಸೃಷ್ಟಿ, ಅದರಿಂದಲೇ ಪ್ರಪಂಚ ಸೃಷ್ಟಿ, ಅದರಿಂದಲೇ ವಾಯು ಆಕಾಶ ಎಲ್ಲವೂ ಸೃಷ್ಟಿಯಾಗಿರ್ತಕ್ಕಂಥದ್ದು.
ಪೃಥ್ವಿ, ಜಲ, ತೇಜಸ್ಸು ಎಲ್ಲ ಪಂಚಮಹಾಭೂತಗಳ ತನ್ಮಾತ್ರೆಗಳು ಅಲ್ಲಿಂದನೇ ಬಂದಿರತಕ್ಕಂಥದ್ದು. ಆಕಾಶವೇ ಬಹಳ ದೊಡ್ಡದು ಅಂತ ನಮ್ಮ ಲೆಕ್ಕ ವಿಜ್ಞಾನಿಗಳ ಪ್ರಕಾರ. ದಿ ಎಂಟೈರ್ ಸ್ಪೇಸ್, what is visible, in the sense what we can observe, even the science says it is so vast, infinite, nobody knows how bigger it is. It is totally infinite. ಈ ಕಣ್ಣಿಗೆ ನಾವೇನು ಆಕಾಶ ಅಂತ ಕರೀತಾ ಇದ್ದೇವೆ, ಅಂತರಿಕ್ಷ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಿಲ್ಲ, ಗೊತ್ತಾಗಲಿಕ್ಕೆ ಸಾಧ್ಯನೂ ಇಲ್ಲ. ಇದು ವಿಜ್ಞಾನಿಗಳೇ ಹೇಳೋ ಮಾತು. ಈ ಬೃಹತ್ತಾಗಿರ್ತಕ್ಕಂತಹ ಆಕಾಶ, ಈ ವಿಶ್ವ, this universe, now this itself has come from Parabrahma, from Paramatma himself. Andre, what about that Parabrahma vastu? It should be bigger than this antariksha, alva? It should be bigger than this space. When Parabrahma Tattva has created, he has created the universe, he has created the space, he has created the stars and planets and galaxies. Andre, what is the value of a sun in our solar system? What is the value of a star in our solar system? You just compare that. This is what Lord is hinting here. First line. Na tad bhasayate suryah na shashanko na pavakah. In that Parandhama sthiti, Parabrahma vastu, na bhasayate suryah ನ ಶಶಾಂಕಃ ನ ಪಾವಕಃ. ಆ ಜಾಗದಲ್ಲಿ ಸೂರ್ಯನೂ ಬೆಳಗೋದಿಲ್ಲ, ಶಶಾಂಕ ಮೀನ್ಸ್ ಮೂನ್, ಚಂದ್ರನೂ ಬೆಳಗೋದಿಲ್ಲ, ನ ಪಾವಕಃ ಅಗ್ನಿಯೂ ಬೆಳಗೋದಿಲ್ಲ. ಆ ಪರಂಧಾಮ, ನನ್ನ ಧಾಮ, ಆ ನನ್ನ ಕ್ಷೇತ್ರ, ಆ ಬ್ರಹ್ಮ ಸ್ಥಿತಿನಲ್ಲಿ ಏನಿದೆಯಪ್ಪ ಅಂದ್ರೆ ಅದು ಸ್ವಯಂ ತಾನೇ ಬೆಳಗ್ತಾ ಇದೆ ಅಂತ. ಇಟ್ ಇಸ್ ಸೆಲ್ಫ್ ಶೈನಿಂಗ್. That Brahma Vastu is self-luminescent, self-effulgent. These are the simple words in Vedanta trying to convey the meaning of that which cannot be explained. Self-radiant, self-shining, self-effulgent, bigger than the biggest. These are the words. Tane bruhattagi, ಅಖಂಡಾಕಾರವಾಗಿ ಬೆಳಗ್ತಾ ಇರ್ತಕ್ಕಂತಹ ಬ್ರಹ್ಮವಸ್ತು, ಆ ಬ್ರಹ್ಮವಸ್ತುವನ್ನ ಈ ನಮ್ಮ ಒಬ್ಬ ಸೂರ್ಯ ಯಾವುದಕ್ಕೂ ಸಮ ಇಲ್ಲ. ಈ ಸೂರ್ಯನ ಕೋಟಿ 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 ಪಾಲು ಸೂರ್ಯದ ಹಾಕಿದ್ರು ಅದು ಸಮ ಬರೋಲ್ಲ. ಇನ್ನು ಒಬ್ಬ ಸೂರ್ಯನ ಬೆಳಕು ಅಲ್ಲಿ ಎಲ್ಲಿ ತಾಕತ್ತೆ? ನೋವೇರ್ ದಿ ಸನ್, ಹೂ ಇಸ್ ಎ ಶೈನಿಂಗ್ ಸ್ಟಾರ್, ಹೂ ಕಂಟ್ರೋಲ್ಸ್ ದಿ ಲೈಫ್ ಆನ್ ದ ಪ್ಲಾನೆಟ್ ಅರ್ತ್ ಇನ್ ಅವರ್ ಸೋಲಾರ್ ಸಿಸ್ಟಮ್, who is the benefactor, even that cannot be compared. So the sun cannot shine there, cannot put its light there so that it can be reflected. The sunlight falls on the earth and the earth we are all reflected upon. ನಾವು ನೋಡೋದು ಯಾವ ದೃಷ್ಟಿಯಿಂದ ಬೆಳಗಿನ ಹೊತ್ತು ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ನಾವು ವಸ್ತುಗಳನ್ನು ನೋಡ್ತಾ ಇದ್ದೇವೆ. Our eyes are observing because of the sunlight falling on the objects. But that sunlight cannot reflect the nature of Parabrahma, because Parabrahma is something bigger than the sun, bigger than the sunlight, bigger than the entire creation itself. So, na tat bhasayate suryah na shashankah. Then sun cannot illuminate Parabrahma vastu. What about shashanka? What about moon? Even moon cannot. Moon cannot illuminate. Na pavakah. Even the common fire which illuminates in the night time, even the fire. So progressively he is giving examples. A common fire or even the moonlight or a sunlight cannot reflect or cannot be compared to the radiation of Parabrahma Vastu. ಭಗವಂತನ ಮುಂದೆ ಇವೆಲ್ಲ ಕ್ಷುಲ್ಲಕ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ ಭಗವಂತ. ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕಃ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ.
Same thing. God knows. Bhagavan used to say so many things like this. Allow them to stay there. In the Ramanashram. In the Kathopanishad, same thing is there, and the same thing again repeated in Mundakopanishad. Same thing is repeated again in Shvetashvatara Upanishad. This point. See, the same mantra in 3 different Upanishads. Shvetashvatara Upanishaddu, Mundaka Upanishaddu, ಮತ್ತು ಕಠ ಉಪನಿಷತ್. ಈ 3 ಉಪನಿಷತ್ತುಗಳಲ್ಲಿ 3ಕ್ಕೂ ಆಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ, ಭಾಷೆ ಬರೆದಿದ್ದಾರೆ. ಒಂದೇ ಮಂತ್ರ ರಿಪೀಟ್ ಆಗಿದೆ. ಅದರ ಪ್ರಭಾವ ಎಷ್ಟು ಮುಖ್ಯ ಅನುವಾಕ. ಅದು ಯಾವ ಮಂತ್ರ ಉಪನಿಷತ್ತಲ್ಲಿ ಇರೋದು ಅಂದ್ರೆ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ನಮ್ಮ ಶಾಂತಿ ಮಂತ್ರಗಳಲ್ಲಿ ಮೊದಲು ಬನ್ನೇರುಘಟ್ಟ ರಸ್ತೆಯಲ್ಲಿ ಇದ್ದಾಗ ಒಂದು ಚಿಕ್ಕ ಬುಕ್ಲೆಟ್ ಪ್ರಿಂಟ್ ಆಗಿತ್ತು. ಆ ಬುಕ್ಲೆಟ್ ನಮಗೆಲ್ಲ ಕೊಟ್ಟು ಗುರುಗಳು ಇದನ್ನು ಬೈಹಾರ್ಟ್ ಮಾಡುವಂತ ಪಕ್ಕದಲ್ಲಿ ಕೂರ್ಸ್ಕೊಂಡು ಹೇಳ್ತಾ ಇದ್ರು. ಆ ಬುಕ್ಲೆಟ್ ನಲ್ಲಿ ಈ ಮಂತ್ರ ಗುರುಗಳೇ ಪ್ರಿಂಟ್ ಮಾಡಿಸಿದ್ರು. ಈ ಪರ್ಟಿಕ್ಯುಲರ್ ಮಂತ್ರ ಶಾಂತಿ ಮಂತ್ರದ ಜೊತೆಗೆ ಈ ಉಪನಿಷತ್ ಮಂತ್ರ. ಸಿ ದಟ್ ಉಪನಿಷತ್ ಮಂತ್ರ ಇಸ್ ಸೋ ಇಂಟ್ರೆಸ್ಟಿಂಗ್. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಅಯಮಗ್ನಿ ತಮೇವ ಭಾಂತಂ ಅನುಭಾಂತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. This is the mantra in Upanishad. 3 Upanishads. Na tatra suryah bhati, na chandra tarakam. Tarakam means stars. Moon, stars, sun will never shine there. They lose their luster. They cannot reflect. They cannot radiate. They cannot be compared all put together in front of Brahmavastu. In that Brahmavastu, when compared, these things are negligible. Nema vidyuto bhanti kuto ayamagni. Even this, what we call the electrical power, the invisible energy in the electricity, or even the agni or the fire cannot be compared to that of the strength or the energy of Parabrahma Vastu. Nema vidyuto bhanti kuto ayamagni tameva bhantam anubhanti sarvam tasya bhasa sarvam idam vibhati. That Brahmapada, Brahmavastu, Parabrahma, Paramatma is himself or itself is self-shining. So because of the presence of Parabrahma, Paramatma Vastu, Nirakara Brahma Vastu, the whole universe is shining anta ಈ ಶ್ಲೋಕ, ಈ ಅನುವಾಕ, ಈ ಮಂತ್ರ ಹೇಳುತ್ತೆ. ಆ ಭಾವ ಅದನ್ನ ಒಂದೇ ಚರಣದಲ್ಲಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ. ಎಲ್ಲ ಅರ್ಥ ಇದ್ರಲ್ಲಿ ಬಂದ್ಬಿಡುತ್ತೆ. ಉಪನಿಷತ್ತಿನ ಸಾರವನ್ನೇ ಭಗವಂತ ಹೇಳ್ತಾ ಇದ್ದಾನೆ. ದಿ ಎಂಟೈರ್ ಸಮರಿ ಆಫ್ ದ 3 ಉಪನಿಷತ್, ಸೇಮ್ ಮಂತ್ರ, ಇನ್ ಓನ್ಲಿ 1 ಲೈನ್ he is giving us. That is why our Gurudev used to say one point all the time. Only blessed are those, really, it is our personal experience, only blessed are those who develop inclination to read Bhagavad Gita. That is by Guru's grace, by God's grace. Once you start reading Bhagavad Gita, automatically our Gurudev always used to say, whether you know the meaning now or not, these words, these are powerful mantras of Bhagavad Gita coming from the mouth of the Lord. They will enter your inner heart, your inner sight, your seat of intelligence, the brain and the mind, and then it will do the miracle by itself. Because Bhagavad Gita, in essence, our Gurudev used to say repeatedly, contains the entire summary of all the Upanishads put together. Those who are not able to read Upanishads and understand, ಯಾರಿಗೆ ಉಪನಿಷತ್ತನ್ನು ಓದಿ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ವೋ, ಯಾರಿಗೆ ಉಪನಿಷತ್ತುಗಳನ್ನು ಓದುವ ಅಧಿಕಾರವೇ ಇಲ್ಲವೋ, ಯಾರಿಗೆ ಗುರು ಸಮ್ಮುಖದಿಂದ ಉಪನಿಷತ್ ಶ್ರವಣ ಆಗಿಲ್ಲವೋ, ಅಂಥವರು ಉಪನಿಷತ್ ಓದಬೇಕಾಗಿಲ್ಲ. ಭಗವದ್ಗೀತೆ ಓದಿದ್ರೆ ಸಾಕು. ಭಗವದ್ಗೀತೆ ಮಂತ್ರಗಳಲ್ಲಿ ಆ ಉಪನಿಷತ್ತಿನ ಸಾರ ಸರ್ವಸ್ವವೂ ಬಂದಿದೆ. ಆದ್ದರಿಂದ ಶಂಕರಾಚಾರ್ಯರು, ಭಗವತ್ಪಾದರು ಈ ಭಗವದ್ಗೀತೆಗೆ 1200 ವರ್ಷದ ಹಿಂದೆ ಭಾಷ್ಯವನ್ನು ಬರೆದಾಗ ಅವರ ಮುನ್ನುಡಿನಲ್ಲೇ ಒಂದು ಮಾತು ಹೇಳ್ತಾರೆ. ಇನ್ ದಿ ಇಂಟ್ರೊಡಕ್ಷನ್ ಟು ಭಗವದ್ಗೀತಾ, ಆಚಾರ್ಯ ಭಗವತ್ಪಾದ ಯೂಸಸ್ ಒನ್ ಬ್ಯೂಟಿಫುಲ್ ಟರ್ಮ್. He calls this as not Bhagavad Gita.
Acharya calls this as Moksha Dharma Shastra. Bhagavad Gita is Moksha Shastra. Why? Because he continues further that entire Upanishads, all that is there, the essence, it is completely present here in different shlokas, diffused. So this is one shloka, landmark shloka, corresponds to highest truth in the Upanishads. So remember, that pada, Lord says, after obtaining which you will not come back. That is Tadhamam Paramam Mama. That is my abode. ನೋಡಪ್ಪ, ಯಾವುದನ್ನ ನೀನು ಸೇರಿದರೆ ವಾಪಸ್ ಬರೋದಿಲ್ವೋ ಅದು ನನ್ನ ಗೃಹ, ನನ್ನ ಸ್ಥಳ, ನನ್ನ ಮನೆ, ನನ್ನ ವಾಸಸ್ಥಳ. ಇದನ್ನ ನಾವು ಯಾವ ಥರದಲ್ಲರೂ ಹೇಳ್ಬೋದು. ವೇದಾಂತದಲ್ಲಿ ಬೇಕಾದಷ್ಟು ಶಬ್ದಗಳಿದೆ ಅದಕ್ಕೆ. ಪರಂಧಾಮ, ವೈಕುಂಠ, ಕೈಲಾಸ, ಮೋಕ್ಷಧಾಮ, ಮೋಕ್ಷಸ್ಥಳ, ಬ್ರಹ್ಮಸ್ಥಳ, ಪರಮಪದ, ಊರ್ಧ್ವ, ಇದೆಲ್ಲ ವೇದಾಂತದ ಶಬ್ದಗಳು. ಯಾವುದನ್ನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ಏನು ಅಂತ ಹೇಳಲಿಕ್ಕೆ, ನಮಗೆ ಅಂತರಿಕ್ಷವನ್ನೇ ನೋಡ್ಲಿಕ್ಕೆ ಆಗೋದಿಲ್ಲ. We can't even judge how much far wide the universe has expanded itself. How many galaxies are there, we don't know. How many stars are there in the galaxies, we don't know. Science says approximately there are 2 billion, approximately 2 billion stars in our own solar galaxy called Milky Way. ನಮ್ಮ ವಿಜ್ಞಾನದ ಪ್ರಕಾರ ನಮ್ಮ ಈ ಒಂದು ಆಕಾಶಗಂಗೆ, ನಾವು ಭೂಮಿ ಇರ್ತಕ್ಕಂತಹ ಈ ನಮ್ಮ ಮಂಡಲ, ಸೌರಮಂಡಲ, ಯಾವ ಈ ಮಿಲ್ಕಿ ವೇನಲ್ಲಿ ಇದೆಯಲ್ಲ, ಈ ನಮ್ಮ ಆಕಾಶಗಂಗೆನಲ್ಲಿ 2 ಬಿಲಿಯನ್ ಈ ತರ ನಕ್ಷತ್ರ ಪುಂಜಗಳಿವೆ. Sun is one among the 2 billion stars in our own galaxy. There are innumerable hundreds and thousands of galaxies, nobody knows. ಇದೆಲ್ಲವೂ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದರೆ ಸೈನ್ಸ್ cannot answer. Mathematics will go to dogs. Even by mathematical calculation you cannot reach the infinity, because it is beyond mind and our thinking capacity. So all that has come from, ಒಂದು ನಾವು ನೆನಪಿಟ್ಕೊಳ್ಬೇಕು, ಒಂದು ಎಲ್ಲರೂ throughout the world, people who are religious minded believe one thing: everything has come from God. All religions say the same thing: everything has been created from God. Even take for granted the prophetic religions, as our Gurudev used to sarcastically say, the prophetic religions of this present day generation, even they say that everything is created by God. ಸೊ ಭಗವಂತನಿಂದ ಎಲ್ಲ ಬಂದಿದೆ ಅಂತ ನಾವು ಒಪ್ಕೊಂಡ್ಮೇಲೆ ಆ ಭಗವಂತನನ್ನು ಸೇರೋದಿದೆಯಲ್ಲ, ಅದು ಮೋಕ್ಷ. ಸೊ ದಟ್ ಈಸ್ ಊರ್ಧ್ವ, ದಟ್ ಈಸ್ ನಿರಾಕಾರ ತತ್ವ. ದಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್. ದಟ್ ಈಸ್ ವೈ to remember another small point which was discussed a long back, it is coming into the mind now by Guru's grace. The point was, earlier there was one shloka, long back. Now you try to recollect the meaning of that now. Mayeva mana adhatsva mayi buddhim niveshaya nivashyasasi mayeva. In all, he says, my, Lord says, ನಿನ್ನ ಮನಸ್ಸನ್ನು ನನ್ನಲ್ಲಿಡೋ, ನಿನ್ನ ಬುದ್ಧಿಯನ್ನ ನನ್ನಲ್ಲಿಡೋ. ಮೈಯೇವ ಮನ ಆದತ್ಸ್ವ ಮೈ ಬುದ್ಧಿ ನಿವೇಶಯ. ನಿನ್ನ ಮನಸ್ಸು ಬುದ್ಧಿಯನ್ನು ನನ್ನಲ್ಲೇ ಇಟ್ಟ ಮೇಲೆ ಸಂಪೂರ್ಣವಾಗಿ ಶರಣಾಗತ ಅಂತ ಏನಾಗತ್ತಪ್ಪ, ನೀನು ನನ್ನಲ್ಲೇ ಸೇರ್ಬಿಡ್ತೀಯ. ನೀವು ಶಸ್ಸಸಿ ಮೈಯೇವ, ನನ್ನನ್ನೇ ಸೇರ್ತೀಯ. ಆತ ಊರ್ಧ್ವಂ ನ ಸಂಶಯ. First time in Bhagavad Gita that word urdhvam is used by Lord there in that shloka. The interesting point was, everybody gives explanation, commentary, tika on this shloka without telling anything about explanation of what is that urdhvam Lord mentioned there in that shloka. ಆಚಾರ್ಯ ಶಂಕರರು, ಆಚಾರ್ಯ ರಾಮಾನುಜರು, ಆಚಾರ್ಯ ಮಧ್ವರು, ಜ್ಞಾನೇಶ್ವರ ಮಹಾರಾಜರು, ರಾಮಸುಖದಾಸ್ ಜಿ, ಗಂಭೀರಾನಂದರು,
all the stalwarts, they have explained the shloka so beautifully, but they have not explained that word urdhvam, why introduced in that shloka by Lord. ಆ ಶ್ಲೋಕದಲ್ಲಿ ಎಲ್ಲವೂ ಅರ್ಥ ಆಗುತ್ತೆ. ಅಲ್ಲಿ ಮತ್ತೆ ಅತಃ ಊರ್ಧ್ವಂ, ನೀನು ನಿನ್ನ ಮನಸ್ಸು ಬುದ್ಧಿಯನ್ನ ಕೊಟ್ಟು ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗತನಾಗಿ ನನ್ನಲ್ಲೇ ಸೇರ್ಕೊಳ್ತೀಯ ಅಂತ ಭಗವಂತ ಹೇಳಿದ್ರೆ ಮುಗಿದೋಯ್ತು, ಮತ್ತೇನು ಹೇಳ್ಬೇಕಾಗಿಲ್ಲಲ್ಲ. ಇಷ್ಟೆಲ್ಲ ಆದ್ಮೇಲೆ ನಂತರ ಅಂತ ಹೇಳ್ತಾನೆ ಭಗವಂತ. ತದನಂತರ ಆಫ್ಟರ್ವರ್ಡ್ಸ್ ಊರ್ಧ್ವಂ, ಯು ಗೋ ಟು ಊರ್ಧ್ವ. ದಟ್ಸ್ ಹೌ ಲಾರ್ಡ್ ಹಿಂಟ್ಸ್ ದಟ್. What is that urdhvam? No explanation is there in any of the commentaries. You check yourself. Absolutely. Urdhva means upwards. But what Lord is hinting at in that shloka? What is that urdhva? Lord says, you repose your mind in me. Repose your buddhi in me. Andre, ananya bhakti. Manasare. ಮನಸ್ಸಿನಿಂದ ಬುದ್ಧಿಯಿಂದ ನೀನು ಶರಣಾಗುವಂತ. ಹ್ಯಾವ್ ಫುಲ್ ಡಿವೋಷನ್. ಆಫರ್ ಯುವರ್ ಮೈಂಡ್ ಟು ಮೀ, ಆಫರ್ ಯುವರ್ ಬುದ್ಧಿ ಟು ಮೀ, ದೆನ್ ಯು ರಿಸೈಡ್ ಇನ್ ಮೀ ಓನ್ಲಿ, ಹಿ ಸೇಸ್. ದೇರ್ ಎಂಡ್ಸ್ ದ ಪಾಯಿಂಟ್. ಮೈಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಶಸ್ಸಸಿ ಮೈಯೇವ. ದೇರ್ ಎಂಡ್ಸ್ ದ ಪಾಯಿಂಟ್. ದೆನ್ ಯು ವಿಲ್ ಬಿ ಇನ್ ಮೀ ಓನ್ಲಿ, ಯು ರಿಮೈನ್ ಇನ್ ಮೀ ಓನ್ಲಿ. ನೀ ಎಲ್ಲವನ್ನು ಕೊಟ್ಟ ಮೇಲೆ ನನ್ನಲ್ಲೇ ವಾಸ ಮಾಡ್ತೀಯಪ್ಪ ಅಂತ ಭಗವಂತ ಹೇಳಿದ ಮೇಲೆ ಮುಗಿದು ಹೋಯ್ತು. ಮತ್ತ್ಯಾಕೆ ಭಗವಂತ ಮುಂದೆ ಆ ತದನಂತರ ಮೇಲ್ ಹೋಗ್ತೀಯಾ ಅಂತ ಹೇಳ್ತಾ ಇದ್ದಾನೆ? ಬಹಳ ಲಾಜಿಕಲ್ ಅಲ್ಲ. ಇಟ್ ಈಸ್ ಎ ಬ್ಯೂಟಿಫುಲ್ ಫಿಲಸಾಫಿಕಲ್ ಪ್ಯಾರಾಡಾಕ್ಸಿಕಲ್ ಕ್ವಶನ್ ರೈಸ್ಡ್ ಬೈ ದ ಹೈಯೆಸ್ಟ್ ಲೆವೆಲ್ ಆಫ್ ಫಿಲಾಸಫಿ. ವೈ ದೇರ್ ಶುಡ್ ಬಿ ಸಮ್ ಮೀನಿಂಗ್ ಇನ್ ದಟ್ ಶ್ಲೋಕ. ದ ಲಾರ್ಡ್ ಹ್ಯಾಸ್ ಯೂಸ್ಡ್ ದ ವರ್ಡ್ ಊರ್ಧ್ವಂ ಫಾರ್ ದ ಫಸ್ಟ್ ಟೈಮ್. ಕಾಮನ್ ಸೆನ್ಸ್ ಕ್ವಶನ್ ಈಸ್, ಆಫ್ಟರ್ ಯು ರೀಚ್ ಲಾರ್ಡ್, ಭಗವಂತ ಹೇಳ್ತಾ ಇದ್ದಾನಲ್ಲ, ನೀನ್ ನನ್ನಲ್ಲೇ ಸೇರ್ಕೊಳ್ತೀಯ ಅಂತ ಹೇಳಿದ್ಮೇಲೆ ಮತ್ತೆ ಮೇಲ್ ಹೋಗ್ತೀಯ ಅಂತ ಯಾಕೆ ಹೇಳ್ತಾ ಇದ್ದೇನೆ ಭಗವಂತ ಅಂತ ಪ್ರಶ್ನೆ ಮಾಡಿದ್ರೆ, ತಾತ್ವಿಕವಾಗಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ. ಆದ್ರಿಂದ ಆಚಾರ್ಯತ್ರಯರು ಆ ಶ್ಲೋಕದ ವಿವರಣೆ ಕೊಡಬೇಕಾದ್ರೆ ನೀವು ತೆಗೆದು ನೋಡಿ ಸಿಕ್ಕರೆ, ಈ ಶಬ್ದ ಇಲ್ಲಿ ಯಾಕೆ ಬಂತು, ಭಗವಂತ ಏನಾದ್ರೂ ವಿಶೇಷ ಹೇಳ್ತಾ ಇದ್ದಾನ, ಅದ್ರ ಬಗ್ಗೆ ಹೇಳಕ್ಕೆ ಹೋಗಿಲ್ಲ. ದೇ ಹ್ಯಾವ್ ರಿಮೈನ್ಡ್ ಸೈಲೆಂಟ್ ಆಸ್ ಫಾರ್ ಆಸ್ ದಿ ಎಕ್ಸ್ಪ್ಲನೇಷನ್ ಇಸ್ ಕನ್ಸರ್ನ್. ಸೊ ದಟ್ ಊರ್ಧ್ವ, ವಾಟ್ ಹಿ ಮೆಂಟ್ ದೇರ್ ವಾಸ್ ದಿಸ್ ಪರಮಪದ, ನಿರಾಕಾರ ಬ್ರಹ್ಮಪದ, ನಿರ್ಗುಣ ಬ್ರಹ್ಮಪದ. ದಟ್ ಈಸ್ ಒನ್ಸ್ ಯು ವರ್ಷಿಪ್ ಯು ವಿತ್ ಆಲ್ ಡಿವೋಷನ್, ಆಫರಿಂಗ್ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಂತ ಅರ್ಥ ಟೋಟಲಿ ಅನನ್ಯ ಭಕ್ತಿ, ಭಕ್ತಿ ಯೋಗ. ಸದಾಕಾಲ ಭಗವಂತನ ನೆನೆಸ್ಕೊಳ್ತಾ ಇರೋದೇ ಭಕ್ತಿ, ಭಗವಂತನ ನೆನಪಿನಲ್ಲಿ ಇರೋದೇ ಭಕ್ತಿ, ಮನಸ್ಸಲ್ಲಿ ಭಗವಂತ ಎಲ್ಲದಕ್ಕೂ ನೀನೇ ಅಪ್ಪ ಅಂತ ತಿಳ್ಕೊಳ್ಳೋದೇ ಭಕ್ತಿ. ಆ ಭಕ್ತಿ ತನ್ಮಯತೆ ಜಾಸ್ತಿ ಆದಾಗ ಏನಾಗುತ್ತೆ, ಮೊದಲು ಭಾವ ಹೇಗಿರುತ್ತೆ ಭಕ್ತಿನಲ್ಲಿ, ನಾನು ಬೇರೆ ನೀನು ಬೇರೆ ಅನ್ನೋ ದ್ವೈತ ಭಾವ ಇರುತ್ತೆ. ಅದು ಹೊರಟೋಗಿ ನಾನು ನಿನ್ನಲ್ಲೇ ಸೇರ್ಕೊಳ್ತಾ ಇದ್ದೀನಿ ಅಂತ ಆದ್ಮೇಲೆ ನಿಜವಾದ ದರ್ಶನ, ಆತ್ಮ ಸಾಕ್ಷಾತ್ಕಾರ ಕೊನೆಯ ಘಟ್ಟದಲ್ಲಾಗತ್ತೆ ಒಬ್ಬ ಭಕ್ತನಿಗೆ. ಮೊದಲಾಗಲ್ಲ, ಕೊನೆಯ ಘಟ್ಟದಲ್ಲಿ ಅಟ್ ದ ಲಾಸ್ಟ್ ಸ್ಟೇಜ್ ಹಿ ವಿಲ್ ರಿಯಲೈಸ್ ದಿ ನಾನ್ ಡ್ಯುಯಲ್ ಬ್ರಹ್ಮನ್. ಹಿ ವಿಲ್ ಬಿಕಮ್ ದಟ್ ನಾನ್ ಡ್ಯುಯಲ್ ಬಿಯಾಂಡ್ ಸಾಕಾರ ಬ್ರಹ್ಮಂ whom he worships or worshipped all through. ಯಾವ ಭಗವಂತನನ್ನ ಆಕಾರದಿಂದ ಆದ ಪೂಜೆ ಮಾಡ್ತಾ ಇದ್ದ, ಇಷ್ಟದೇವ ಆರಾಧ್ಯ ದೇವ ಅಂತ ನೆನಿತಾ ಇದ್ದ, ಕೃಷ್ಣನ ರೂಪದಲ್ಲಿ, ರಾಮನ ರೂಪದಲ್ಲಿ, ತಾಯಿ ರೂಪದಲ್ಲಿ, ದೇವಿ ರೂಪದಲ್ಲಿ, ಆಂಜನೇಯ ರೂಪದಲ್ಲಿ ಅಥವಾ ಗಣಪತಿ ರೂಪದಲ್ಲಿ, ಯಾವ ರೂಪವೇ ಇರಲಿ, ಪರಮಾತ್ಮನನ್ನ ಆ ರೂಪದಲ್ಲಿ ನೆನೆಸ್ಕೊಂಡು ಭಜನೆ ಮಾಡಿ ಭಕ್ತಿಯಿಂದ ತನ್ಮಯನಾಗಿ ಸಾಧನೆ ಮಾಡಿಕೊಂಡು ಆರಾಧನೆ ಮಾಡ್ತಾ ಇದ್ದಂತ ವ್ಯಕ್ತಿಗೆ ಕೊನೆಗೆ ಆ ರೂಪವೂ ಹೊರಟೋಗುತ್ತೆ. ತಾನು ತಾನಾಗಿ ತನ್ಮಯನಾಗಿ ಪರಬ್ರಹ್ಮ ಸ್ಥಿತಿನಲ್ಲಿ ಆತ್ಮರೂಪದಲ್ಲಿ ನಿಶ್ಚಲನಾಗಿ ನಿಂತು ಬಿಡ್ತಾನೆ ಅಂತ. ಅದು ಕೊನೆ ಘಟ್ಟ. ಅಲ್ಲಿ ಊರ್ಧ್ವ ಅಂದ್ರೆ ಅದೇ ಪರಮಪದ ಅಂತ ಅರ್ಥ. ಭಗವಂತ ಅದನ್ನು ಹೇಳಿರೋದು, ಆ ಸೂಚನೆ ಅಲ್ಲಿ ಕೊಟ್ಟಿದ್ದನ್ನ ಇಲ್ಲಿ ಮುಂದೆ ಮುಂದೆ ಇವೆಲ್ಲ ಹೇಳ್ತಾ ಇದ್ದಾರೆ. ಅದು ಎಂಥದ್ದು ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು, ಯಾವ ಭಾವ ಇಲ್ಲದೆ ಇರತಕ್ಕಂಥದ್ದು. ಇಟ್ ಈಸ್ ನಾನ್ ಡ್ಯೂಯಲ್,
The only one thing, ekam eva advitiyam, and you become that only. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, after ಸ್ವರೂಪ ಜ್ಞಾನ, after ಆತ್ಮ ಜ್ಞಾನ, once you know that you are Atma Swarupa, you become Paramatma only. So there is no difference you will understand between Atma and Paramatma anta artha. So next two shlokas, as earlier told last time, only two shlokas are there, I think, next, in which Lord bhala basic, superficial hint about rebirth. Last time it was told. To understand more about it, we have to read Gurudev's book, Rebirth. ಇನ್ನು ಮುಂದೆ ಎರಡು ಶ್ಲೋಕ ಬರುತ್ತಲ್ಲ, ಬಹಳ ಸೂಕ್ಷ್ಮದಲ್ಲಿ ಭಗವಂತ ಪುನರ್ಜನ್ಮದ ಬಗ್ಗೆ ಮಾತಾಡ್ತಾ ಇದ್ದ. ಇದರ ರಹಸ್ಯ ವಿವರಣೆ, ಜೀವಿಯ ಮರಣ ಆದ್ಮೇಲೆ ಏನಾಗುತ್ತೆ, ಪುನರ್ಜನ್ಮ ಹೆಂಗಾಗತ್ತೆ ಅನ್ನೋದನ್ನ ಬಹಳ ಸುಲಭವಾಗಿ ಒಂದೇ ಒಂದು ಚರಣ, ಒಂದೇ ಒಂದು ಶ್ಲೋಕದಲ್ಲಿ ಮುಗಿಸೋ ಹಾಗೆ. ನೀವು ಅದನ್ನ ಬರೀ ಮೇಲಿನ ಅರ್ಥ ನೋಡಿದ್ರೆ ನಮ್ಗೇನು ಅರ್ಥ ಆಗಲ್ಲ. ಇಷ್ಟೇ ಎರಡು ಲೈನ್ ಅಂತ. ಯಾವುದು ಶ್ಲೋಕ? ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮನಃ ಷಷ್ಠಾನಿ ಪ್ಲಸ್ ಇಂದ್ರಿಯಾಣಿ, ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಜೀವಲೋಕೆ ಜೀವಭೂತಃ ಮಮ ಏವ ಅಂಶಃ ಸನಾತನಃ. ಮಮ ಏವ ಸನಾತನ ಅಂಶಃ. ಯಾವುದು? ಜೀವಲೋಕೆ ಜೀವಭೂತಃ ಮಮ ಏವ ಸನಾತನ ಅಂಶಃ ಅಂತ ಕರೆಕ್ಟಾಗಿ ಬಿಡಿಸಿಕೊಳ್ಳಿ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮನಃ ಷಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಕರ್ಷತಿ means attracts. Prakrtisthani, this word is very interesting. Prakrtisthani refers to Moola Prakrti. Moola Prakrti, please remember these words. Prakrti, Moola Prakrti, ella one and the same. At different times, Lord is using Moola Prakrti once, but Prakrti once. Both are same. Prakrti ಅಥವಾ ಮೂಲ ಪ್ರಕೃತಿ ಸ್ಥಾನಿ ಅಂದ್ರೆ ಏನ್ ಅರ್ಥ? That means ever since from the beginning of the creation, or ever since right from the beginning of the birth of the individual, ಒಬ್ಬ ಮನುಷ್ಯ ಹುಟ್ಟೋ ಪ್ರಾರಂಭದ ಸಮಯದಲ್ಲಿ ಅಥವಾ ಸೃಷ್ಟಿಯ ಪ್ರಾರಂಭದಲ್ಲಿ ಮೊದಲೇ ಹೇಳಿದಾಗೆ ಮೂರು ಗುಣಗಳ ಪ್ರಭಾವದಿಂದ ಮಾಯೆ ಪ್ರಕಟಗೊಳ್ಳುತ್ತದೆ. ದಿ ಮಾಯಾ in the form of three gunas exhibits itself, appears itself. That is Avyakta Namni Paramesha Shakti. It is coming out from Parameshwara himself, Lord himself. The Maya is coming from Brahma Tattva only, as Avyakta, invisible force. So that invisible force Maya is called Prakriti or Moola Prakriti, which is having attributes of three gunas, Sattva, Raja, Tama. ಸೊ ಪ್ರಕೃತಿ ಅಂದ್ರೆ ಇಲ್ಲಿ ಮೂಲ ಪ್ರಕೃತಿ ಅಥವಾ ಮಾಯೆಯ ಕೆಲಸ ಅಥವಾ ಮಾಯೆಯ ಆಟ ಅಂತ ತಿಳಿದು, ಮಾಯೆಯ ಪ್ರಭಾವ ಅಂತ ತಿಳ್ಕೊಳ್ಬೇಕು. ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಜೀವಭೂತಃ ಜೀವಲೋಕೆ, ಈ ಮನುಷ್ಯ ಲೋಕದಲ್ಲಿ ಈ ಮನುಷ್ಯ ಎಂಬ ಪ್ರಾಣಿ, ಈ ಜೀವಾತ್ಮ ಏನಿದ್ದಾನೆ ಈ ದೇಹದಲ್ಲಿ ಶರೀರದಲ್ಲಿ ಇರ್ತಕ್ಕಂತಹ ಜೀವ ಅನ್ನೋ ವಸ್ತು. Both in philosophy, Jiva and Jivatma are synonyms. They are used in different places. Both means the same. Jiva or Jivatma. Both mean the invisible, indweller, invisible Atma, covered by the effect of Maya. ಈ ಶರೀರದಲ್ಲಿ ಆತ್ಮನು
ಅಜ್ಞಾನದಿಂದ, ಮಾಯೆಯ ಪ್ರಭಾವದಿಂದ ಶರೀರಕ್ಕೆ ಮಾತ್ರ ನಾನು ನಾನು ಅನ್ನೋ ಭಾವದಿಂದ ಒಳಗಡೆ ಕೂತಿದ್ದಾನಲ್ಲ, ಮಾಯೆಯ ಪ್ರಭಾವದಿಂದ ತನ್ನ ನಿಜವಾದ ಇರುವನ್ನ ಮರೆತು ನಾನು ಅಂದ್ರೆ ಈ ದೇಹ ಅಂತ ನಂಬ್ಕೊಂಡ್ಬಿಟ್ಟಿದ್ದಾನಲ್ಲ ಆತ್ಮ. ಯಾದ್ರಿಂದ? ಅಜ್ಞಾನದ ಕಾರಣ. ಅದು ಯಾಕೆ? ಮಾಯೆಯ ಪ್ರಭಾವ. ಮಾಯೆಯ ಪ್ರಭಾವದಿಂದ ಜೀವ ಅನಿಸ್ತಕ್ಕಂಥ ಆತ್ಮ ಈ ದೇಹದಲ್ಲಿ ಇದ್ದಾನೆ. ಆದ್ರೆ ನಾನು ಪರಬ್ರಹ್ಮ ಪರಮಾತ್ಮನೇ ಆಗಿದ್ದೇನೆ ಅಂತ ಈ ಜೀವನಿಗೆ ಗೊತ್ತಿಲ್ಲ. ದಿಸ್ ಜೀವಾತ್ಮ ಈಸ್ ಅಂಡರ್ ಇಲ್ಯೂಷನ್ ಆಫ್ ಮಾಯಾ. This Jivatma inside the body is under total spell of Maya or Ajnana. That is why it is identifying with the body in the limited sense. That is why Jiva or Jivatma are synonyms. It can also called as Pratyagatma, another word. ಇವೆಲ್ಲ ಶಬ್ದಗಳು ಸರಿಯಾಗಿ ನೆನಪಿಟ್ಕೊಂಡ್ರೆ ಬಹಳ ಸುಲಭವಾಗಿ ಭಗವದ್ಗೀತೆ ಅರ್ಥ ಆಗುತ್ತೆ. ಜೀವ ಅಂದ್ರೂ ಒಂದೇ, ಜೀವಾತ್ಮ ಅಂದ್ರೂ ಒಂದೇ, ಪ್ರತ್ಯೇಗಾತ್ಮ ಅಂದ್ರೂ ಒಂದೇ. ಅಜ್ಞಾನದಲ್ಲಿ ಮಾಯೆಯ ಪ್ರಭಾವದಿಂದ ನಾನು ಇಂತಹ ಶರೀರ ಅಂತ ನಂಬ್ಕೊಂಡಿದೆಯಲ್ಲ ಆತ್ಮ, ಆದ್ರಿಂದ ಜೀವಾತ್ಮ ಅಂತ ಅನ್ಸ್ಕೊಳ್ಳುತ್ತೆ. ಮೂಲತಃ ಇನ್ ಲಿಟ್ರಲ್ ಸೆನ್ಸ್, ಇನ್ ದ ರಿಯಲ್ ಸೆನ್ಸ್, ದ ಜೀವಾತ್ಮ ಈಸ್ ನಥಿಂಗ್ ಬಟ್ ಆತ್ಮ ಓನ್ಲಿ. ಶುದ್ಧ ಬುದ್ಧ ನಿತ್ಯ ಆತ್ಮ ಸ್ವರೂಪನೇ ಅದು. ಇಟ್ ಇಸ್ ನಥಿಂಗ್ ಬಟ್ ಪರಮಾತ್ಮ ಸ್ವರೂಪ, ನಥಿಂಗ್ ಬಟ್ ಆತ್ಮ ಸ್ವರೂಪ, ನೋ ಡಿಫರೆನ್ಸ್. ಬಟ್ ಸಿನ್ಸ್ ಇಟ್ ಇಸ್ ಲಿಮಿಟೆಡ್ by its ignorance due to the past deeds, karma rashi, from so many births and births and births, this jiva alludes itself identifying that I am so and so body because of the maya, effect of maya. Once it is born, at the time of the birth, because of the effect of maya, our Gurudev bhara chennagi ಹೇಳ್ತಾ ಇದ್ರು. Introduction to Scientists Search for Truth, again to read, there he mentions as long as the Jivatma, the embryo, fetus is in the body of the mother before birth for 9 months, it remembers its previous birth. Upanishad point. Upanishads are very clear in this. ದೇಹದ ಒಳಗಿರತಕ್ಕಂತಹ ಭ್ರೂಣಾವಸ್ಥೆಯಲ್ಲಿರತಕ್ಕಂತಹ ಆ ಮಗು ಎಲ್ಲವೂ ಗೊತ್ತಿರುತ್ತೆ. ಯಾವುದು? ಹೋದ ಜನ್ಮದಲ್ಲಿ ಏನಾಗಿದ್ದೆ, ನನ್ನ ತಂದೆ ತಾಯಿ ಯಾರಾಗಿದ್ರು, ಎಲ್ಲಿ ಹುಟ್ಟಿದ್ದೆ, ಏನು ಎಲ್ಲವೂ ನೆನಪಿರುತ್ತೆ. ಆದ್ರೆ ಜನ್ಮ ಆದ ಕೂಡ್ಲೆ, ಭೂಮಿಗೆ ಬಿದ್ದ ಕೂಡ್ಲೆ ಬಹಳ ಚೆನ್ನಾಗಿ ಗುರುಗಳು ಬರೀತಾರೆ. ಏನಾಗುತ್ತೆ? ಮಾಯೆಯ ಪ್ರಭಾವದಿಂದ ಇದು ಸ್ಮರಣ ಶಕ್ತಿ ಹೊರಟೋಗುತ್ತೆ. ಇಟ್ ವಿಲ್ ಇಮಿಡಿಯೇಟ್ಲಿ ಫರ್ಗೆಟ್ ವಾಟ್ ಇಟ್ ರಿಮೆಂಬರ್ಡ್, ವಾಟ್ ಇಟ್ ವಾಸ್. ಸೊ ಇಟ್ ಬಿಕಮ್ಸ್ ಹೆಲ್ಪ್ಲೆಸ್ ಯಂಗ್ ಇನ್ಫ್ಯಾಂಟ್. That is because of Maya. So, ಈ ಜೀವಾತ್ಮ ದೇಹದಲ್ಲಿರೋ ತನಕ ಜೀವಾತ್ಮ, ಯಾಕೆ? ಲಿಮಿಟೆಡ್ ಟು ದ ಬಾಡಿ. ಅದರ್ವೈಸ್ ನಥಿಂಗ್ ಬಟ್ ಆತ್ಮ ಓನ್ಲಿ, ಪರಮಾತ್ಮ ಓನ್ಲಿ, ಏನು ವ್ಯತ್ಯಾಸ ಇಲ್ಲ. ಸೊ ಜೀವಭೂತಃ ಅಂದ್ರೆ ಅದೇ ಅರ್ಥ ಇದೆ. ಜೀವಾತ್ಮ, ಜೀವ, ದಿಸ್ ಎಂಬಾಡಿಡ್ ಸೋಲ್, ದಿಸ್ indwelling atma is called jivatma. So Lord says, very simple now, Mamaivamsho Jivaloke Jivabhuta Sanatana. Look Arjuna, this embodied Atma in everybody's body, this embodied being, this embodied soul is nothing but my own part, my own true being, part of my own being. ಈ ದೇಹದಲ್ಲಿರುವ ಆತ್ಮ ಇದ್ದಾನಲ್ಲ, ಆತ ನನ್ನ ಅಂಶವೇ ಆಗಿದ್ದಾನಪ್ಪ ಅರ್ಜುನ, ಆತ ಬೇರೆ ಅಲ್ಲ. ಲಾರ್ಡ್ ಈಸ್ ಮೇಕಿಂಗ್ ವೆರಿ ಕ್ಲಿಯರ್ ಅಸರ್ಟಿವ್ ಸ್ಟೇಟ್ಮೆಂಟ್. ಇದು ಎಷ್ಟು ಸೋ ಮಚ್ ಕ್ಲಾರಿಟಿ ಅವರ್ ಗುರುದೇವ್ ವಾಸ್ ಟೆಲ್ಲಿಂಗ್. ನೌ ಹಿಯರ್ ದೇರ್ ಇಸ್ ಅ ಟೋಟಲ್ ಕ್ಲಿಯರ್ ಸ್ಟೇಟ್ಮೆಂಟ್ ವೇರ್ ಲಾರ್ಡ್ ಸೇಸ್ whatever is inside your body as atma is nothing but my part only, my being only. Mamaiva amshaha, mamaiva amshaha, nannade amsha is my own part. Acharya Bhagavad-pada says amshaha means here, don't think that it is a small separate unit from the higher unit. Acharya says mama amshaha means, he says, he gives a beautiful example here, a Vedantic example.
of 100 pots, different pots filled with water in a hot sun in the noon with a clear sky, where the sun on the top reflects in all the 100 pots. Sun reflection in the water. ಯಾವ ರೀತಿ ನೂರಾರು ಬಿಂದಿಗೆಗಳಲ್ಲಿ, ನೀರು ತುಂಬಿದ ಬಿಂದಿಗೆಗಳಲ್ಲಿ ಸೂರ್ಯನ ಬಿಂಬ ಕಾಣ್ತಾ ಇರುತ್ತೋ, 100 ಬಿಂಬಗಳು ಕಾಣ್ತಾ ಇದೆ, ಆದ್ರೆ ಇರೋ ಸೂರ್ಯ ಒಬ್ಬನೇ ಮೇಲೆ, ಇರೋದು ಒಬ್ಬನೇ ಸೂರ್ಯ, ಆದ್ರೆ 100 ಪಾತ್ರೆಗಳಲ್ಲಿ 100 ರೀತಿ ಕಾಣ್ತಾ ಇದ್ದಾರೆ. Another example he gives, when you take a drop of water from the ocean, is so vast, whereas a drop is so small. But still, technically, logically, without doubt, this drop of water, nothing but the water of the ocean itself. Is there a difference in this drop of water and the whole ocean? There is no difference at all. Both are one and the same. Even science also says the same. If you analyze the drop of water and the ocean, they're all one and the same. So, mama eva amshaha jiva bhutaha jivaloke sanatanaha. So, eternally, Arjuna, remember, all the individual atmas, you think they are there in every individual separately. It is not like that. They are all nothing but my own reflection, my own part being reflected. Same shloka, interpretation wise, please remember, both in Vishishtadvaita and Dvaita, Acharya, Madhva and Acharya, Ramanuja, now they take the another way of interpretation, direct. Look, Lord says here in this shloka, each jivatma, atma in your body is my amsha. It is only a small part of me. That means the amsha cannot be amshi. The small part cannot be compared to the big one. It is so small and that is so big. Even when you take a drop of water, though it is the same water in the whole ocean, but the drop is different from big ocean, at least common sense. You cannot say the drop is ocean. You cannot look at the ocean, ocean is a drop. See, jumble of words. Our Gurudev used to say one beautiful sentence. Vedanta ಹೇಗಿದೆ ಅಂದ್ರೆ ಶಬ್ದ ಜಾಲಗಳ ಗೊಂಡಾರಣ್ಯ. It is a big forest full of jumble of words, so that you will be totally lost in the Vedanta, looking into different interpretations. So, the more you read, the more you get confused, Gurudev used to say. So, what we have to remember here is, as our Gurudev says, Lord is telling, you are my amsha. Jivatma is my amsha. There is no difference between Jiva and myself. ಆತ್ಮನು ನನ್ನದೇ ಅಂಶ ಅಂತಂದ್ರೆ ನಾನು ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ ಸ್ವಾಮಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇದು ಸಿಂಪಲ್ ಆಚಾರ್ಯರ ಪರಿಭಾಷೆ. Our Gurudev also explains like that, very beautiful. Then he says, Manashashtani indriyani prakristani karshati. Second line. Second line refers to the birth. ಹೇಗೆ ಹುಟ್ಟುತ್ತಾನೆ ಒಬ್ಬ ಮನುಷ್ಯ, ಹೇಗೆ ಹುಟ್ಟುತ್ತಾನೆ, ಒಂದು ಜೀವ ಹೇಗೆ ಹುಟ್ಟುತ್ತೆ ಅಂದ್ರೆ, ಹುಟ್ಟೋ ಸಮಯದಲ್ಲಿ ಏನಾಗುತ್ತೆ, ವಾಟ್ ಹ್ಯಾಪನ್ಸ್, ಪ್ರಕೃತಿಸ್ಥಾನಿ ಮನಷಷ್ಟಾನಿ ಇಂದ್ರಿಯಾಣಿ ಕರ್ಷತಿ. See, this Atma, which is subtle, invisible, when it enters the body at the time of birth, when the birth is about to take place, it has already entered the body. And then, Prakritisthani karshati manah shashtani indriyani. Now it attracts by its own ignorance because of Maya. ಮೊದಲೇ ಹೇಳಿದಾಗೆ ಹುಟ್ಟೋ ಸಮಯದಲ್ಲಿ ಮಾಯೆ ಪ್ರಭಾವದಿಂದ ಈ ಜೀವಾತ್ಮನ ಸುತ್ತಲೂ ಆವರಣ ಇದೆಯಲ್ಲ ಮಾಯೆದು, ಆತ ತನ್ನ 5 ಇಂದ್ರಿಯಗಳ ಮೂಲಕ ಮನಸ್ಸು ಎಂಬ 6ನೇ ಇಂದ್ರಿಯವನ್ನು ಹಿಡ್ಕೊಂಡು ಅವುಗಳ ಸಂಯೋಗದಲ್ಲಿ ಬೆಳಿತಾನೆ. ಕರ್ಷತೆ ಮೀನ್ಸ್ ಅಟ್ರಾಕ್ಟ್ಸ್. ಅಟ್ರಾಕ್ಟ್ಸ್ ಅಂದ್ರೆ
5 indriyas plus mind, the sixth indriya, all the six are attracted towards the Atma, Jivatma. Attracted andrenu, the Jivatma at the time of birth, in the form of a body or shariram, will be endowed with 5 sense organs plus sixth sense organ called mind. So for the first time in Bhagavad Gita, you are getting a clear picture about the definition of mind. ವೇದಾಂತದಲ್ಲಿ ಮನಸ್ಸು ಅಂದ್ರೆ ಏನು ಅನ್ನೋದಕ್ಕೆ ಸರಿಯಾದ ವ್ಯಾಖ್ಯಾನ ಅಂದ್ರೆ ಇದೇ ವ್ಯಾಖ್ಯಾನ ಅಂತ ಎಲ್ಲೂ ಇಲ್ಲ, ಬಹಳ ಬೇರೆ ಬೇರೆ ತರ ವ್ಯಾಖ್ಯಾನಗಳಿದೆ. ಭಗವದ್ಗೀತಾ ಲಾರ್ಡ್ ಮೇಕ್ಸ್ ಇಟ್ ವೆರಿ ಸಿಂಪಲ್. ವಾಟ್ ಈಸ್ ಮೈಂಡ್? Mind is the sixth sense organ or sensory perception in the body. ಮನಸ್ಸು ಏನು ಅನ್ನೋದಕ್ಕೆ ಭಗವಂತ ಹೇಳ್ಬಿಟ್ಟ. ಏನಪ್ಪ ಮನಸ್ಸು? ಮನಸ್ಸು ಅಂದ್ರೆ ನಿಮ್ಮ ದೇಹದಲ್ಲಿ 5 ಇಂದ್ರಿಯಗಳಿದೆಯಲ್ಲ, 5ನೇ ವಿಷಯ 6ನೇದು, ಇದನ್ನು ಇಂದ್ರಿಯ ಅಂತ ಕರೀತಾ ಇದ್ದೇನೆ ಭಗವಂತ. ಇಟ್ ಇಸ್ ಅ ಸೆನ್ಸ್ ಆರ್ಗನ್ ಬಟ್ ಇನ್ವಿಸಿಬಲ್, ವೆರಿ ಸಬ್ಟಲ್, ಕಣ್ಣಿಗೆ ಕಾಣದೆ ಅಗೋಚರವಾಗಿ ಇಡೀ ದೇಹದಲ್ಲಿ ಆವರಿಸಿಕೊಂಡಿದೆ ಅಂತ ಭಗವಂತ. ಮನಸ್ಸು ಎಲ್ಲಿದೆ ಅನ್ನೋದಕ್ಕೆ ಇಂಥ ಜಾಗ, ನಿರ್ದಿಷ್ಟವಾದ ಜಾಗ ಇಲ್ಲ ದೇಹಕ್ಕೆ. ಮೂಗು, ಕಣ್ಣು, ಕಿವಿ, ನಾಲಿಗೆ, ಚರ್ಮ, ಇವಕ್ಕೆಲ್ಲ ಜಾಗ ಇದೆ. ದಿ 5 basic indriyas, see, they have their own places, their own functions. The skin exhibits the function of touch, perception of touch, nose, perception of smell, eye, perception of seeing or sight, ear, perception of hearing, tongue, perception of taste. All these things are there. What about mind? Mind perceives everything coming from the 5 indriyas. So it is above the 5 indriyas anta Bhagavanta ಹೇಳ್ತಾ ಇರೋದು. Mind is the 6th one which is above the 5 indriyas and it exhibits the control over all the 5 indriyas. It receives the information from all the 5 indriyas and it reacts to the outside world with the help of all the 5 indriyas. ಮನಸ್ಸು ಏನ್ ಮಾಡುತ್ತೆ ಅಂದ್ರೆ 5 ಇಂದ್ರಿಯಗಳ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ ಇಲ್ಲ. 5 ಇಂದ್ರಿಯಗಳ ಕೆಲಸವನ್ನ ಮನಸ್ಸು ಮಾಡುತ್ತೆ. ಆದ್ರಿಂದ ಇದು ಬಹಳ ಮುಖ್ಯವಾದ, 6ನೇ ಅತ್ಯಂತ ಅಗೋಚರವಾದ, ಸೂಕ್ಷ್ಮವಾದ, ಪ್ರಮುಖವಾದ ಇಂದ್ರಿಯ ಅಂತ ಭಗವಂತ ಹೇಳ್ತಾರೆ. ಈ ಮಾಂಡುಕ್ಯ ಉಪನಿಷತ್ತಲ್ಲಿ ಈ ಮಾಯೆ ಬಗ್ಗೆ ಮತ್ತೊಂದು ಬರುತ್ತೆ. ಹುಟ್ಟೋ ಸಮಯದಲ್ಲಿ ಮಾಯೆಯಿಂದ ಆವೃತನಾಗಿ ಜೀವ ಈ ಇಂದ್ರಿಯಗಳ ದಾಸನಾಗಿ ಇಂದ್ರಿಯಗಳ ಮುಖ ವ್ಯವಹಾರ ಮಾಡ್ತಾನೆ ಅಂತ ಈ ಶ್ಲೋಕದ ಅರ್ಥ ಇದೆಯಲ್ಲ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಶಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಇದಕ್ಕೆ ಕಾರಣ ಏನು ಅಂದ್ರೆ ಮಾಯೆ ಪ್ರಭಾವ. ಅದಕ್ಕೆ ಮಾಂಡುಕ್ಯದಲ್ಲಿ ಒಂದು ಶ್ಲೋಕ ಇದೆ, ಗುರುಗಳು ಅದನ್ನು ಬಹಳ ಬಹಳ ಚೆನ್ನಾಗಿ ಹೇಳ್ತಾರೆ. ಯಾವುದು? ಮಾಯಾ ತು ಪ್ರಕೃತಿಂ ವಿದ್ಧಿ ಮಾಯಿನಂ ಮಹೇಶ್ವರ. ಮಾಯಾ ತು ಪ್ರಕೃತಿಂ ವಿದ್ಧಿ ಮಾಯಿನಂ ತು ಮಹೇಶ್ವರ. ಮಾಯಾ ತು ಮೀನ್ಸ್ ಬಟ್. ಮಾಯಾ ಥಿಂಕ್ ದಟ್, ವಿದ್ಧಿ ಮೀನ್ಸ್ ಥಿಂಕ್, ಅಂಡರ್ಸ್ಟ್ಯಾಂಡ್, ರಿಮೆಂಬರ್. ತಿಳ್ಕೊಳಪ್ಪ ಅಂತ ಹೇಳ್ತೀವಲ್ಲ, ನೋಡಪ್ಪ ತಿಳ್ಕೊ ಅಂತ ಹೇಳ್ತೀವಲ್ಲ, ವಿದ್ಧಿ. ಮಾಯಾ ತು ಪ್ರಕೃತಿ ವಿದ್ಧಿ. ಮಾಯೆ ಅಂದ್ರೆ ಪ್ರಕೃತಿ, ಪ್ರಕೃತಿ ಅಂದ್ರೆ ಮಾಯೆ. ಆದ್ರೆ ಮಾಯಿನ ಮಹೇಶ್ವರ. ಈ ಮಾಯೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥವನು, ಕೈನಲ್ಲಿ ಇಟ್ಕೊಂಡಿರ್ತಕ್ಕಂಥವನು, ಇದರ ಮೇಲೆ ಹತೋಟಿ ಇಟ್ಕೊಂಡಿರೋವನು, ಆತ ಮಹೇಶ್ವರ ಅಂದ್ರೆ ಇಲ್ಲಿ ಪರಮಾತ್ಮ. ಸೊ ಮಾಯೆ ಆಟದಿಂದ ಏನಾಗತ್ತೆ, ಮನಸ್ಸು ಎಲ್ಲ ಇಂದ್ರಿಯಗಳನ್ನ ತನ್ನ ಕೈವಶ ಮಾಡಿಕೊಂಡು ಆ ಪ್ರಕಾರ ಜೀವಾತ್ಮ ದೇಹಕ್ಕೆ ಸೀಮಿತನಾಗಿ ನಡ್ಕೊಳ್ತಾನೆ ಹುಟ್ಟಿದ ಮೇಲೆ. Next shloka is little very deep, as I told you earlier. Shariram yadavapnoti yakyapyukramatishvarah grahitvaitani sanyati vayurgandhani vashayat. This phrase of the second Charana was very, our Gurudev was very fond.
ಯೂಸ್ ಟು ರಿಪೀಟೆಡ್ಲಿ ಟೆಲ್ ಸಮ್ ಫ್ರೇಸಸ್ ಅವಾಗ ಗುರುಗಳು ಈ ಅರ್ಧರ್ಧ ಹೇಳ್ತಾ ಇದ್ರು ಚರಣಗಳನ್ನು ಭಗವದ್ಗೀತೆಯಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ. ಈ ವಾಯುಗಂಧ ನಿವಾಶಯಾತ್ ಅಂತ ಬಹಳ ಸಲ ಹೇಳ್ತಾ ಇದ್ರು. ವಾಯುಗಂಧ ನಿವಾಶಯಾತ್ ಇದು ಸೆಕೆಂಡ್ ಚರಣ, ಲಾಸ್ಟ್ ಪಾರ್ಟ್. ಈ ವಾಯುಗಂಧ ನಿವಾಶಯಾತ್ ಅಂದ್ರೆ ಗಂಧಾ ನಿವಾಶಯಾತ್ ಸ್ಪ್ಲಿಟ್ ಮಾಡಿದ್ರೆ ಗಂಧಾನಿ ಇವ ಆಶಯಾತ್, ಗಂಧಾನಿ ಇವ ಆಶಯ. ಸೊ ವಾಯುಗಂಧ ನಿವಾಶಯಾತ್ ಅಂದ್ರೆ ಗಂಧ ಮೀನ್ಸ್ ದಿ ಸ್ಮೆಲ್ ಇನ್ ದಿ ಸ್ಪೇಸ್. ಯಾವ ರೀತಿ ಗಾಳಿ ಬೀಸಿದಾಗ ಒಂದು ಕಡೆ ಇರತಕ್ಕಂತಹ ಆ ಒಂದು ವಾಸನೆಯನ್ನ, ದುರ್ಗಂಧ ಇರಬಹುದು, ಸುಗಂಧ ಇರಬಹುದು, ಆ ಗಂಧವನ್ನ, ವಾಸನೆಯನ್ನ ಗಾಳಿ ಜೋರಾಗಿ ಬೀಸ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ತಗೊಂಡು ಹೋಗುತ್ತೆ. ಸೊ ದಿ ಸ್ಮೆಲ್ ಎಮಿನೇಟಿಂಗ್ ಫ್ರಮ್ ಎ ಸೋರ್ಸ್, ಫ್ರಮ್ ಎ ಆರಿಜಿನ್, confined to the origin for some time, but when the wind blows in a particular direction, in the same direction where the wind is blowing, that smell also is carried by the wind to other places. ಒಂದು ಜಾಗದಲ್ಲಿ ದುರ್ವಾಸನೆ ವಿಪರೀತ ಇದ್ರೆ, ಗಾಳಿ ಜೋರಾಗಿ ಬೀಸಿದ್ರೆ ಆ ದುರ್ವಾಸನೆ ನಮಗೆ ಇನ್ನೊಂದು ಜಾಗದಲ್ಲೂ ಬರುತ್ತೆ ಮೂಗಿ. ಯಾಕೆ? ಗಾಳಿ ಅದನ್ನು ಕರ್ಕೊಂಡ್ಬರ್ತಾ ಇದ್ದಿಲ್ಲ. See, the wind is carrying, the blowing wind is carrying that smell. So the way the wind carries the smell, in the same way, shariram yadavapnoti yachapyutkramati ishvarah, yat cha api utkramati ishvarah. These words, shariram yadavapnoti yachapyutkramati ishvarah, grahitvaitani sanyati vayurgandha nivashayat. ಶರೀರಂ ಯತ್ ಅವಾಪ್ನೋತಿ ಯತ್ ಚ ಅಪಿ ಉತ್ಕ್ರಾಮತಿ ಈಶ್ವರಃ ಗ್ರಹೀತ್ವೈತಾನಿ ಸಂಯಾತಿ. ಈಶ್ವರಃ ಅಂತಂದ್ರೆ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇರೋದು ಈಶ್ವರ ಅಂದ್ರೆ ಪರಮಾತ್ಮ ದೃಷ್ಟಿಯಿಂದ ಅಲ್ಲ. ಈಶ್ವರ ಅಂದ್ರೆ ಇಲ್ಲಿ ಜೀವ. ಭಗವಂತ ಏನ್ ಹೇಳ್ತಾ ಇದ್ದಾನೆ? ಈಶ್ವರ ಅಂದ್ರೆ ಜೀವ. ಯಾವ ರೀತಿ ಗಾಳಿ ತನ್ನ ಒಂದು ವಾಸನೆಯನ್ನ, ಗಂಧವನ್ನ ಒಂದು ಜಾಗದಿಂದ ಒಂದು ಜಾಗಕ್ಕೆ ತಗೊಂಡು ಹೋಗುತ್ತೋ, ಅದೇ ಪ್ರಕಾರವಾಗಿ ಒಂದು ಶರೀರ ಬಿಟ್ಟ ಮೇಲೆ ಮತ್ತೊಂದು ಶರೀರಕ್ಕೆ ಸೇರ್ಬೇಕಾದ್ರೆ, ಮತ್ತೊಂದು ಶರೀರದಲ್ಲಿ ಹುಟ್ಟಬೇಕಾದ್ರೆ, ಪುನರ್ಜನ್ಮ ಆಗಬೇಕಾದ್ರೆ ಈ ಶರೀರದಿಂದ, ಹಿಂದಿನ ಶರೀರದಿಂದ, ಆ ಮೃತ ಶರೀರದಿಂದ ಎಲ್ಲ ರೀತಿಯ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಈ ತನ್ಮಾತ್ರಗಳಿಂದ ಕೂಡಿರ್ತಕ್ಕಂತಹ ಇಂದ್ರಿಯಗಳನ್ನ ಪಂಚ ಪ್ರಾಣಗಳ ಜೊತೆಗೆ ಸೆಳೆಕೊಂಡು ಮುಂದಿನ ಜನ್ಮಕ್ಕೆ ಹೋಗ್ತಾನಪ್ಪ. ಯಾವ ರೀತಿ ಗಾಳಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಗಂಧವನ್ನ, ವಾಸನೆಯನ್ನ ಎಳ್ಕೊಂಡು ಹೋಗುತ್ತೋ, ಅದೇ ರೀತಿ ಈಶ್ವರ ಅಂದ್ರೆ ಜೀವಾತ್ಮ ಒಂದು ದೇಹ ಮೃತನಾದ ನಂತರ ಆ ದೇಹದಿಂದ ಎದ್ದು ಇನ್ನೊಂದು ದೇಹಕ್ಕೆ ಹೋಗ್ಬೇಕಾದ್ರೆ, ಇನ್ನೊಂದು ದೇಹದಲ್ಲಿ ಪುನರ್ಜನ್ಮ ಪಡೆಯಬೇಕಾದ್ರೆ ಏನ್ ಮಾಡ್ತಾನೆ? ಇದೆಲ್ಲವನ್ನ, ಈ 5 ಇಂದ್ರಿಯಗಳನ್ನ ಮನಸ್ಸು ಸಹಿತವಾಗಿ ಬಿಗಿಯಾಗಿ ಹಿಡ್ಕೊಂಡು ಮುಂದಿನ ಜನ್ಮಕ್ಕೆ ಹೋಗ್ತಾನೆ. ಇದು ಒಳಗಿನ ಅರ್ಥ. ಸೊ as the blowing wind carries away the smell or odor from one place to another place in the direction where the wind blows from the source of the origin, in the same way Jivatma or the Lord or Ishvara collects the 5 senses in the subtle form, the mind in subtle form, and then proceeds. He discards the previous body after the death, collecting these things, and then proceeds to the next body where he is supposed to be again reborn. ಮತ್ತೆ ಎಲ್ಲಿ ಹುಟ್ಟಬೇಕೋ ಆ ಶರೀರಕ್ಕೆ ಇದನ್ನು ತಾನಾಗಿ ಹೇಳ್ಕೊಂಡು ಹೋಗ್ತಾನೆ ಜೀವಾತ್ಮ ಅಂತ. ಇದು ವೇದಾಂತದ ದೊಡ್ಡ ಪ್ರಕ್ರಿಯೆ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗ್ರಹೀತ್ವೈತಾನಿ ಸಂಯಾತಿ. ಸಂಯಾತಿ ಅಂದ್ರೆ ಮತ್ತೆ ಅದರೊಳಗೆ ಹುಟ್ತಾನೆ ಅಂತ, ಸೇರಿಸ್ತಾನೆ ಅಂತ. ಈಶ್ವರ ಅಪಿ ಯತ್ ಶರೀರಂ ಉತ್ಕ್ರಾಮತಿ ಏತಾನಿ ಗ್ರಹೀತ್ವ ಯತ್ ಶರೀರಂ ಅವಾಪ್ನೋತಿ ಅಂತ ತಿಳ್ಕೊಳ್ಬೇಕು.
ಶ್ಲೋಕ ಬಿಡಿಸಿದ್ರೆ ಕೆಲವು ಶಬ್ದಗಳು ಒಂದೇ ಮತ್ತೆ ಕನ್ಫ್ಯೂಸ್ ಆಗುತ್ತಲ್ಲ. ಸೊ ಸಿಂಪ್ಲಿ ವಾಟ್ ವಿ ಹ್ಯಾವ್ ಟು ರಿಮೆಂಬರ್ ಈಸ್, ಲಾರ್ಡ್ ಸೇಸ್ ಹಿಯರ್ ದಿ ಜೀವಾತ್ಮ, ಪ್ರತ್ಯಗಾತ್ಮ or Sukshma Sharira. When it leaves the body after death, it carries all the 5 basic senses and the mind, and then goes to the next birth. That is the point. ಇಲ್ಲಿ ಈ ಒಂದೇ ಒಂದು ಶ್ಲೋಕದಲ್ಲಿ ನಮಗೆ ಏನು ಅರ್ಥ ಆಗಲ್ಲ. Lord is giving only a very superficial idea about what happens in the death and how rebirth occurs. The details of this, until we understand, the shloka is not understood properly ಅಂತ ಅರ್ಥ. The details ಎಲ್ಲಿ ಸಿಗುತ್ತೆ ನಮಗೆ? In a Chandogya Upanishad plus in the Brihadaranyaka Upanishad as it was told. In the rebirth, Gurudev has explained all those things in such a detail. To make it very short, one line, we have to remember one thing. Acharya Shankara Bhagavad-pada has made it very clear. He uses another term. ಆ ಭಗವತ್ಪಾದರು ಏನ್ ಹೇಳ್ತಾರೆ, ಲಿಂಗ ಶರೀರ ಅಂತ ಒಂದು ಶಬ್ದ ಕೊಡ್ತಾರೆ ವೇದಾಂತದಲ್ಲಿ. ಲಿಂಗ ಶರೀರ ಅಂದ್ರೆ ಏನು? ಸೂಕ್ಷ್ಮ ಶರೀರಕ್ಕೆ ಇನ್ನೊಂದು ಹೆಸರು, ಜೀವಾತ್ಮನಿಗೆ ಇನ್ನೊಂದು ಹೆಸರು, ನಮ್ಮ ದೇಹದ ಒಳಗೆ ಇರತಕ್ಕಂಥ ಆತ್ಮನಿಗೆ ಇನ್ನೊಂದು ಹೆಸರು ಲಿಂಗ ಶರೀರ ಅಥವಾ ಸೂಕ್ಷ್ಮ ಶರೀರ, ಸಬ್ಟಲ್ ಬಾಡಿ, ನಿಯರೆಸ್ಟ್ ದ ಇಂಗ್ಲಿಷ್ ವರ್ಡ್. So after the death, what happens? At the time of death, what happens? Upanishads deal in detail. This Jivatma, or the Atma inside, Pratyagatma. Now, it will absorb, it will take away, it will snatch all the 5 sense organs in their subtle tanmatras. 5 ಇಂದ್ರಿಯಗಳ ಸೂಕ್ಷ್ಮ ರೂಪವನ್ನು ತನ್ನ ಜೊತೆಗೆ ಹೇಳ್ಕೊಳ್ಳುತ್ತೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ ಇದೆಯಲ್ಲ, ಇದರ ಸೂಕ್ಷ್ಮ ತತ್ವ ತನ್ಮಾತ್ರಾಸ್. ದಿ ಸಬ್ಟಲ್ ಐ, ಸಬ್ಟಲ್ ಇಯರ್, ಸಬ್ಟಲ್ ಸ್ಕಿನ್, ಸಬ್ಟಲ್ ಟಂಗ್, ಲೈಕ್ ದಟ್ ಇಟ್ ಅಟ್ರಾಕ್ಟ್ಸ್ ಯಾವುದು? ಜೀವಾತ್ಮ. ಅಲಾಂಗ್ ವಿತ್ ದಿ 5 ಸೆನ್ಸಸ್, it also attracts the Jivatma departing from the dead body, about to depart. It also attracts all the 5 Pancha Pranas from the body. Prana, Apana, Udana, Vyana, Samana, in 5 different stages they are explained, performing 5 different functions. The vital breath, vital force called Prana Shakti, even that Shakti, vital force is attracted, taken out. So ಪಂಚ ಪ್ರಾಣಗಳನ್ನು ಹೇಳ್ಕೊಳ್ಳುತ್ತೆ, ಪಂಚ ಈ ವಿಷಯೇಂದ್ರಿಯಗಳ ಸೂಕ್ಷ್ಮ ಸ್ಥಿತಿಯನ್ನು ಹೇಳ್ಕೊಳ್ಳುತ್ತೆ ಯಾವುದು? ಜೀವಾತ್ಮ. ಜೊತೆಗೆ ಮನಸ್ಸನ್ನು ಹೇಳ್ಕೊಳ್ಳುತ್ತೆ ಜೀವಾತ್ಮ. ಅದರ ಜೊತೆಗೆ ಮತ್ತೇನು? ಮನಸ್ಸು ಅಂದ್ರೆ ಅಲ್ಲಿ ಅಹಂ ಬಂತು, ಬುದ್ಧಿ ಬಂತು, ಎಲ್ಲವೂ ಬಂತು ಅಂತ. ಈ ಮನಸ್ಸನ್ನ 5 ಇಂದ್ರಿಯಗಳನ್ನ 5 ಪಂಚ ಪ್ರಾಣಗಳನ್ನ ಎಳ್ಕೊಂಡ ಮೇಲೆ ಮತ್ತೇನು ಉಳಿತು? ಜೊತೆಗೆ ಇನ್ನೊಂದು ಕಾಣದೇ ಇರೋದು, ಇನ್ನೊಂದು ಗೊತ್ತಾಗದೇ ಇರೋದು ಏನಪ್ಪಾ ಅಂದ್ರೆ, ಉಪನಿಷತ್ ಹೇಳುತ್ತೆ, ಈ ಜನ್ಮದಲ್ಲಿ ನಾವು ಸಾಯೋ ತನಕ ಏನೇನು ಕರ್ಮಗಳು ಮಾಡಿದ್ದೇವಲ್ಲ, ಒಳ್ಳೆಯ ಕರ್ಮ ಮತ್ತೆ ದುಷ್ಕರ್ಮಗಳ, ಅವಕ್ಕೊಂದು ಫಲ ಕೊಡ್ಬೇಕಲ್ಲ, ಆ ಕರ್ಮ ರಾಶಿನ ಹೇಳ್ಕೊಡುತ್ತೆ. ಸೊ ಜೀವಾತ್ಮ ದೇಹದಿಂದ ಹೊರಗೆ ಬರ್ಬೇಕಾದ್ರೆ, ಅಂದ್ರೆ ಸಾಯೋ ಸಮಯದಲ್ಲಿ ಏನಾಗತ್ತಪ್ಪ, ಸಿಂಪಲ್ ಆಗಿ ನಾವು ಹೇಳ್ಬೇಕು ಅಂದ್ರೆ, ಉಪನಿಷತ್ ಪ್ರಕಾರ ಸೇಮ್ ಥಿಂಗ್ ಗುರುದೇವ್ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್ ಇನ್ rebirth. ದಿ ಸಬ್ಟಲ್ ಜೀವ, ಪ್ರತ್ಯೇಗಾತ್ಮ ದೇಹದಿಂದ ಹೊರಗೆ ಬರಬೇಕಾದ್ರೆ, ಅಲಾಂಗ್ ವಿತ್ ದ ಜೀವ, ದಿ 5 ಪ್ರಾಣಾಸ್ ಆರ್ ಅಟ್ರಾಕ್ಟೆಡ್, 5 ತನ್ಮಾತ್ರಾಸ್ ಆಫ್ ದಿ 5 ಇಂದ್ರಿಯಾಸ್ ಅಟ್ರಾಕ್ಟೆಡ್, your karma rashi is attracted, your manas is attracted, mind is attracted. All are put together, bound together, they form subtle body. Adike Jivatma, Jiva. So the clear self-shining Atma is covered by these Indriyas, mind, Panchapranas and Karma Rashi. That is why it is under the spell of Maya, because of that.
So it is called Linga Sharira, Sukshma Sharira. This it enters into another body during rebirth. When the time comes, it will enter into another body. This is how the death occurs and the journey after death takes place in Artha, each shloka Artha. So the details of that you have to read again our Gurudev's book, which gives all the detailed values. Shariram yada vapnoti yachyapyutkamatishvaraha grahitvaitani sanyati vayur gandhani vashayat. So that is how ಮನಸ್ಸು ಮತ್ತು ಇಂದ್ರಿಯಗಳನ್ನ ತೆಗೆದುಕೊಂಡು ಈ ಶರೀರದ ಸ್ವಾಮಿಯಾಗಿರ್ತಕ್ಕಂಥ ಈಶ್ವರ ಅಂದ್ರೆ ಜೀವಾತ್ಮ ಈ ಶರೀರವನ್ನು ಬಿಟ್ಟು ಮರಣದ ಸಮಯದಲ್ಲಿ ಮತ್ತೊಂದು ಶರೀರವನ್ನು ಹೊಂದುತ್ತಾನೆ. That is how Lord gives in that one single shloka one important aspect of rebirth, death and rebirth. Guru Sankalpa, we will stop here. This is the 8th shloka. Vasudeva Sutam Devam Kamsachanuramardanam Devaki Paramanandam Krishnam Vande Jagadgurum Mokam Karoti Vakalam Ayade Yatrupathamaham Vande Paramanandam